ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ನನ್ನ ಹೆಸರು ಧನುಷ್. ನಾನು ಅಮೆರಿಕಾಯಿಂದ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಇವತ್ತು ಗಣೇಶ ಹಬ್ಬ ಇಲ್ಲಿ. ಹಾಗಾಗಿ ನಾನು ನನ್ನ ಫ್ರೆಂಡು ರೆಡಿಯಾಗಿ ನಮ್ಮ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲಿರೋದು, ಎಷ್ಟು ದೂರ ನಮ್ಮ ಮನೆಯಿಂದ ಅಂತೆಲ್ಲ ಹೇಳಿದ್ದೀನಿ ಅದರಲ್ಲಿ. ನೋಡಿಲ್ಲ ಅಂದರೆ ನೋಡ್ಕೊಂಡ್ ಬನ್ನಿ, ಗೊತ್ತಾಗತ್ತೆ. ದರ್ಶನ ಮಾಡಿಕೊಂಡು ಮಂಗಳಾರತಿ ತೊಗೊಂಡು ಈ ಕಡೆ ಬಂದ್ವಿ. ಪ್ರಸಾದ ಕೊಡ್ತಾಯಿದ್ರು. ಇವತ್ತು ಹಬ್ಬದ ಪ್ರಯುಕ್ತ ಪೊಂಗಲ್ ಕೊಡ್ತಾಯಿದ್ರು. ಇಲ್ಲಿ ಎಷ್ಟೊಂದು ಜನ ನಮ್ಮ ಇಂಡಿಯನ್ಸು ವಾಲಂಟಿಯರ್ ಆಗು ಬರ್ತಾರೆ, ಅದರಲ್ಲೂ ಸ್ಟೂಡೆಂಟ್ಸು. ನೋಡ್ಬೋದು ಇಲ್ಲಿರೋರೆಲ್ಲ ನಮ್ಮ ಕಾಲೇಜವರೇನೆ. ಇವರೆಲ್ಲ ಜೂನಿಯರ್ಸು, ಅಂಡರ್ ಗ್ರೇಡಿಗೆ ಬಂದಿರೋರು. ವಾಲಂಟಿಯರ್ ಕೆಲಸ ಮಾಡ್ತಾವ್ರು ಹುಡುಗರು. ದೇವಸ್ಥಾನ ಕ್ಲೋಸಿಂಗ್ ಅಲ್ಲ. ಪ್ರಸಾದ ತಗೊಂಡು ಈಚೆ ಬಂದ ತಕ್ಷಣ ನಮ್ಮ ಹುಡುಗರು ಸಿಕ್ಕಿದ್ರು. ಇವರು ಬ್ಯಾಂಗ್ಳೂರವರೇ. ಇವರು ಬೇರೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು. ಸೊ ಅವ್ರ ಮನೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಆಮೇಲೆ ಮಾರ್ಕೆಟ್ ಟೈಮಲ್ಲೇ ವಿಡಿಯೋ ಮಾಡ್ತಾನಪ್ಪ ಇವನು. ಬಿಟ್ಟಿ ಬಸ್ ವೀನಸ್ ಇನ್ನು ನೋಡಿ ನಿಲ್ಸ ಅಂತಾನಲ್ಲ, ನಿಲ್ಸ್ದಂಗೆ ಹೋಯ್ತಾರ. ಅದೇನೇ ಕೈಯಲ್ಲಿ ಹಿಡ್ಕೊಂಡವ್ರಲ್ಲ ಅಂತ ಯೋಚನೆ ಮಾಡ್ತಾರ ಅವರು. ಕೈಯಲ್ಲಿನ ಸ್ಕ್ಯಾನ್ ಏನಕ್ಕಲ್ಲ, ಫ್ರೀ ಬಸ್ ಇದು ವೀನಸ್. ಖಾಲಿ ಬಸ್ ನಮಗೋಸ್ಕರ ಬಂದೈತೆ ಹೇಳೋ. ಹೆಂಗ್ ಸಾಧ್ಯ? ಹಲೋ, 4 ಕಿಲೋ 5 ಜನ ಇದೀವಿ ಕಣೋ. ಕಲ್ಯಾಣ ಅಲ್ಲೇ ಕತ್ಕೊ ಮಚ್ಚ. ಇದು ಕಾಸು ಕೊಡೋದು, ಅದು ಫ್ರೀ ಆಗಿ ಹೋಗೋದು. ಹೌದಾ? ಎಕ್ಸ್ಪ್ಲೈನ್ ಮಾಡೋದು. ನಂಬರ್ ಇರೋದು ನಿಮಗೆ. ನಿಲ್ಲಿಸ್ತಾರ ಹೇಳಲ್ಲ. ಅಯ್ಯೋ, ಯಾರು ಗೊತ್ತಾ ಡ್ರೈವರ್? ಅಕ್ಕನ ಇಲ್ಲಿ ನಿಂತ ದಮ್ ಹೊಡಿತಲ್ವ ಅಕ್ಕ ಅಲ್ಲಿ. ಫುಲ್ ಬೀಟಿ ಅಕ್ಕ. ಯಾಕೆ ಯಾಕೆ ಕ್ಲಾಸ್ ಇಲ್ವಾ ನಿಂಗೆ? ಇಲ್ಲ. ಒಂದ್ ಕ್ಲಾಸ್ ಎಕ್ಸ್ಟ್ರಾ ನಿಂಗೆ, ಒಂದ್ ಕ್ಲಾಸ್ ಫ್ರೀ ಕ್ರೆಡಿಟ್. ಬೆಳ್ಬೇಳೆ ಕ್ಲಾಸ್ ಗೊತ್ತಾ ಇದೀವೋ, ಆ ಯಾಕೆ ಸುಮ್ಮನೆ ಇರ್ಬೇಕು ತಾನೆ. ಹೋಯ್ತಾ ಬಿದ್ದವಳೆ ಎಲ್ಲಾರ್ಗು. ಯಾಕೆ? ಹಿಂದಕ್ಕೆ ಹೋಗು ಗೊತ್ತಾಗಲ್ಲ. ಮೇಲೆ ಹೆಂಗ್ ಗೊತ್ತಾ ಹೇಳ್ತೀನಿ ಬಾ. ನೋಡಿ, ನಿಲ್ಸು ಅಂದ್ರೆ ನಮ್ಮಲ್ಲಿ ಹಿಂಗ್ ನಿಲ್ಸು ಅಂತೀವಿ, ನಿಲ್ಸು ಅಂದ್ರೆ ಹೋಗು ಅಂತೆ. ಕೈ ಎತ್ಬಿಟ್ಟು ಆಮೇಲೆ ಬಲ್ಪ್ ಯಾವ್ದೋ ಇದೆಲ್ಲ ಹೊಸ ಮ್ಯಾಟ್ರು ಹೇಳ್ಕೊಡೋದು. ನಮ್ಮಲ್ಲಿ ಏನಪ್ಪಾ, ಹಿಂಗ್ ಅಂದ್ರೆ ನಿಲ್ಸ್ತಾರಲ್ಲಪ್ಪ, ಹಿಂಗ ಹೋಗು ಅಂತೆ ಅಂತ. ಹೆಂಗಂದ್ರಾಗೆ ರೋಡ್ ಕ್ರಾಸ್ ಮಾಡಬಾರ್ದಂತೆ. ಹಿಂಗಂದ್ರೆ ಫ್ಲಾಗ್ ತಿರ್ಗ್ಸೋದಂತೆ. ಬಿಡಿ ಹಿಂಗ ಹೋಗ್ತಾರೆ ಕಲ್ಯಾಣ್ ಅಭಿಮಾನಿಗಳು ಬಟ್ ಆರಾಮಾಯ್ತು ಗುರು ನಿಮ್ದು. ನಮ್ಮ ಪ್ಯಾಸಿಯೋ ತರ ಜಂಜಾಟ ಇಲ್ಲ ಇದು. ಪೀಸ್ ಆಗಿದೆ. ಪ್ಯಾಸಿಯೋ ಹೆವಿ ಜಂಜಾಟ. ಅದೇ ಬೇಜಾರು ಅನ್ಸಿತ್ತು ನಮಗೆ. ಒಂದೊಂದ್ಸಲ ಯಾರು ಇರಲ್ಲ, ಆಚೆ ಬಂದ್ರೆ ಖಾಲಿ ಹೊಡಿತಾ ಇರುತ್ತೆ. ಒಂಚೂರು ಜಿಂಗ್ ಅನ್ನಾರ ಇರಬೇಕು. ಚೆನ್ನಾಗಿದೆ ಗುರು ಅಪಾರ್ಟ್ಮೆಂಟ್ ಅಲ್ಲ. ನಮ್ಮದೇ ಪ್ಯಾಸಿಯೋ ಭಯಂಕರ ಅನ್ಸ್ತದೆ. ಅವು ಇವ್ರದ್ದೇನು ಹಿಂಗೈತಿ ಇಲ್ಲಿ ಅಲ್ಲ. ನಮ್ದ್ರಾಗ ಯಾವಾಗಲೂ ಬಿದ್ದು ರಾತ್ರಿ ಹನ್ನೊಂದು ಈ ನೀರಲ್ಲಿ ನೀನು ಮುಳುಗ್ಬೇಕು ಅಂದ್ರೆ ಯಾರನ್ನ ಬಂದು ನಿನ್ ಮೇಲೆ ನಿಂತ್ಕೋಬೇಕು ಅಂತ. ಯಾಕೆ ಅಷ್ಟು ಆಡಿದ್ಯೋ, ಮುಳುಗದೇ ಇಲ್ಲ ನೀನು. ಹೌದಾ? ಆರಾಮಾಗಿ ತೇಲ್ತಿರ್ತೀಯ ಗುರು. ಪ್ಯಾಸಿಯೋಲಿ ರಾತ್ರಿ 12 ಗಂಟೆ ಆದ್ರೂ ನಾಯಿ ಥರ ಪೂಲಲ್ಲೇ ಬಿದ್ದಿರ್ತೀವಿ ಗೊತ್ತಾ ನಾವು. ಹೌದಾ? ನಾನು ಇಲ್ಲೇ ಇಲ್ಲ ಗುರು ಈ ಪೂಲ್ಗೆ. ಯಾಕಲ್ಲ? ಯಾಕೆ? ಯಾಕೋ ಮನ್ಸು ಬರ್ತಿಲ್ಲ. ಮತ್ತೆ ಅಷ್ಟು ಅಷ್ಟಾಗೈತೆ ಪೂಲು. ಅವ್ನ ಪವನ್ ಒಂದ್ಸಲ ಹಿಡ್ಬಿಟ್ಟು ಬಂದ ಪಕ್ಕದ ಬಿಲ್ಡಿಂಗ್. ಇದು ನಮ್ಮ ಫ್ರೆಂಡ್ಗಳಿರೋ ಮನೆ. ಇದು ತೋರಿಸ್ತೀನಿ ನೋಡಿ, ಟೂರ್ ತೋರಿಸ್ತೀನಿ. ನನ್ನ ಮನೆನ ಯಾವಾಗಾದ್ರೂ ನಿಧಾನಕ್ಕೆ ತೋರಿಸ್ತೀನಿ ಬೇರೆ ವಿಡಿಯೋಲಿ. ನೋಡಿ ಹೇಗಿದೆ ಅಂತ. ಇಂಟರ್ನ್ಯಾಷನಲ್ ಸರ್ಟಿಫಿಕೇಶನ್ ಇದೆ. ಏನದ
ಕೇಸರಿ ಬಾತು. ಕೇಸರಿ ಬಾತ್. ಕಣಕಣದಲ್ಲೂ ಕೇಸರಿನಾ? ಪ್ಯಾಸಿಯೋ 12 13 ಮಂತ್ಸ್. ಏ ಹೆವಿ ಸ್ಕ್ಯಾಮು. ಹಾಂ ನಿಜ ಇದೆಲ್ಲ ನೋಡ್ತಾರೆ ನಮ್ದೇ ಸ್ಕ್ಯಾಮ್ ಅನ್ನಿಸ್ತಾರೆ ನನಗೆ. ಅದೇ ಅಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ ಕಾರ್ತಿಕ್ ಅಂತಿದ್ದಾನೆ. ಅವ್ರ ಫ್ಲ್ಯಾಟಲ್ಲಿ ಈ ಥರ ಗಣೇಶ ಎಲ್ಲ ಕೂರಿಸಿ ಮನೆಯಲ್ಲೇನೋ ಒಬ್ಬಟ್ಟು, ಕಡುಬು, ಆಮೇಲೆ ವಡೆ ಆ ಥರ ಎಲ್ಲ ಮಾಡಿ ಪೂಜೆ ಮಾಡ್ತಾಯಿದ್ರು. ಕರೆದಿದ್ದ, ಊಟ ಮಾಡು ಅಂದ. ಬಟ್ ಅಷ್ಟೊತ್ತಿಗಾಗಲೇ ನಾವು ಫಿಲಮ್ಗೆ ಹೋಗ್ಬೇಕಂತ ರೆಡಿ ಆಗಿದ್ವಿ. ಸೊ ಟೈಮ್ ಆಗ್ತಾಯಿತ್ತು ಶೋಗೆ ಅಂತೇಳಿ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಹೊರಟ್ವಿ. ಅಲ್ಲಿಂದ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಕ್ಯಾಬ್ ಬಂದು ನಿಂತಿತ್ತು. ಇಲ್ಲಿಂದ ಥಿಯೇಟರ್ಗೆ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗತ್ತೆ. ನಾವಿಬ್ರು ಸುಮ್ಮನೆ ಕೂತಿದ್ದೀವಿ ಅಲ್ಲಿ. ಒಳಗೆ ಹೋಗ್ಬೋದೇನೋ ಸ್ಟಾರ್ಟ್ ಆಗೋಕ್ಕೂ ಮುಂಚೆ? ಯಾವುದು ಇದು ಸಿನಿಮಾ ನಮ್ದಲ್ಲೆಲ್ಲ ಫುಲ್ ಕಿಚ್ಚಾಡ್ತಿರೋರು ಹಿಂಗೆ ಟಿಕೆಟ್ ಹಿಡ್ಕೊಂಡು ₹100. ನಾವು ಸೀಟಿಂಗ್ ಉಂಟು. ಹಾಂ ಬಾ ಇಲ್ಲಿ ಅಲ್ಲಿ ನೋಡಲ್ಲಿ ತೂ ಕೊಡಲ್ಲ. ಫ್ರೀಯಾಗಿ ಕೊಟ್ಟರು ಗುರು, ಫ್ರೀ ಟಿಕೆಟು US ಅಲ್ಲಿ ಫಿಲಮ್ಗೆ. ಇಲ್ಲೆಲ್ಲ ದಾನೇಶ್ವರ ಕರ್ಣು, ನಮ್ಮ ಇಂಡಿಯಾಲಿ ಯಾರೂ ಇಲ್ಲ. ತಗೋ ಟಿಕೆಟ್ ಅವ್ರು ಕಳಿಸ್ತಾರಲ್ಲ ಇಲ್ಲಿ. ಸಾರಿ ಬೈಕ್ ಯಾರು ಇಲ್ಲ. ಇಲ್ಲಿರೋ ಕಲ್ಚರ್ ಹೇಳ್ತಾ ಇದ್ದೀನಿ. ಅದು ನಮ್ಮ ಇಂಡಿಯಾನೇ. ಬ್ಯಾಲೆನ್ಸ್ ಮಾಡ್ತಾವ್ ಎರಡೂ. ಅದೇ ನಾವು ಮಾಡ್ಕೋಬೋದಲ್ಲ, ನಾವು ಹೊಡಿಬೋದಲ್ಲ. ಇಲ್ಲಿ ಕೇಳು, ನಾನು ಇಂಡಿಯಾ ವಾಪಸ್ ಬಂದೇ ಬರ್ತೀನಿ ಇಲ್ಲಿಂದ. ಆಗಲ್ಲ ನನ್ನ ಕೈಲಿ. ಏನೋ ಇಂಥವೆಲ್ಲ ಸೇರಿಸ್ಕೋಬೋದು ಗುರು. ಊಟ ಆಯ್ತಾ ಇಲ್ಲ ನನ್ನ ಕೈಲಿ. ಇಲ್ಲಿರೋ ಪ್ರೈಸ್ ನೋಡ್ಕೊಂಡ್ರೆ ನಮ್ಮ PVR ಬೆಸ್ಟ್ ಅನ್ಸುತ್ತೆ. ಇಲ್ಲೇನು ತೊಗೊಂಡ್ರು ಒಂದು 3000 ಬಿಲ್ ಆಗೋ ರೇಂಜಿಗೆ ಇತ್ತು. ಒಳ್ಳೆ ಕಂಟೆಂಟ್ ಇರುತ್ತೆ. ಫಿಲಮ್ ಹೆಂಗಿತ್ತ ನೀನು ಹೇಳು? ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಹೆಂಗಿತ್ತು? 7 ನಂಬರ್ ಕಾಲಾಗ ಹೇಳು ಹೆಂಗಿತ್ತ ಫಿಲಮ್? ಫಿಲಮ್ ಗೋಡ್ ತರನೇ ಇತ್ತು. ಕೊಡ್ತಾರೆ ತಿಂದ್ರೆ ಮಾತ್ರ ಒಳ್ಳೆ ಮಾಂಸ ಆಗಿರೋದು. ಸುಮ್ಮನೆ ಟಿಕೆಟ್ ವೇಸ್ಟ್, ಕಾಸು ವೇಸ್ಟ್ ಮಾಡ್ಕೊಂಡು. ಇವನು ಒಬ್ಬನೇ ಫಿಲಮ್ ಕರೆಕ್ಟಾಗಿ ನೋಡ್ದವನು ಅಲ್ವನಾ? ರಿವ್ಯೂ ಅಂತ ಹೇಳಪ್ಪ. ಅಲ್ಲಿ ಏನಾಗ್ತಿತ್ತು ಅಲ್ಲ, ಇವ್ನ್ ಹೇಳ್ತಾ ಇದ್ದೆ ನಾನು ಅವಾಗ್ಲಿಂದ ಫಿಲಮ್ ಹೆಂಗಿತ್ತಂದ್ರೆ ಅದ್ ಮುಂದೆ ಬರೋ ಸೀನೆಲ್ಲ ಇವ್ನಿಗೆ ಹೇಳ್ತಾ ಇದ್ದೆ, ಮಚ್ಚ ನೆಕ್ಸ್ಟ್ ಇದೆ ಅಲ್ವಾ, ಮಚ್ಚ ಇದೆಯಲ್ವಾ. ಟಾಯ್ಲೆಟ್ ಅದೇನೇ ಹೇಳ್ದೆ ಹೇಳು. ನನ್ ಬರ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದೆ ಮಚ್ಚ ಪ್ರಭುದೇವ ಇಲ್ಲ ನೋಡು. ಅವ್ನು ಅದೇ ಹೇಳ್ದ, ಸ್ಟಾರ್ಟಿಂಗ್ ಹೇಳ್ದ ಪ್ರಭುದೇವ ಅಂತ. ನಾನು ಆಮೇಲೆ ಹೇಳ್ದೆ, ನಾವಿಬ್ರು ಡಿಸ್ಕಸ್ ಮಾಡ್ತಾ ಇದ್ವೋ ಫಿಲಮ್ ಹೆಂಗೈತೆ ಅಂತ. ಪ್ರಭುದೇವ ಅಂತ ಹೇಳಿಲ್ಲ ಮಚ್ಚ. ಪ್ರಭುದೇವ ಶೂಟ್ ಹಾಕೊಂಡ್ ಬಂದಾಗ್ಲೇ ಗೊತ್ತಾಯ್ತು ಇವನೇ ವಿಲನ್. ಇಲ್ಲ, ನಾನು ಇವ್ರಿಗೆ ಅದೇ ಹೇಳ್ತಾ ಇದ್ದೆ ಕಣೋ ಆಗ್ಲಾಗ್ಲಾ. ಪ್ರಭುದೇವ ಏನಾಯ್ತು ಅಂತ ನೋಡ್ತಿಲ್ವಲ್ಲ. ಕರೆಕ್ಟ್. ಇಲ್ಲ ತೋರಿಸ್ಲಿಲ್ಲ, ಇಲ್ಲ ಶೂಟ್ ಮಾಡೋದು ತೋರಿಸ್. How was the movie? Go Jeevan, tell in Tamil. Tell in Tamil. No, tell. நான் சொல்ல மாட்டேன். போடா. என்ன ஆவல் இது? மச்சா, how is the movie? Very nice movie. நீ தமிழ்ல பேசுறா? நல்லா இருக்கா? Talapati. Fan. He will really upload. Tell the story. Like, Hey, tell the story that you tell. See, don't go for the story. Go for the comedy. It's comedy movie. That's all. how was your ಥಿಯೇಟ್ರಲ್ಲಿ ಏನು ತಿಂದಿರಲಿಲ್ಲ, ಹಾಗಾಗಿ ಬಂದು ಇಲ್ಲಿ ಜ್ಯೂಸ್ ತೊಗೊಂಡು ಜ್ಯೂಸ್ ಕುಡ್ಕೊಂಡು ಮನೆ ಕಡೆ ಹೊರಟೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.